ಹಲೋ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಫೋಟೋಸ್ ಕೊಲೇಜ್ ಮತ್ತು ಡೆಕೋರೇಟ್ ಮಾಡೋದು ನೋಡೋಣ. ಇನ್ಶರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೊಲೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಗ್ರಿಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಚೂಸ್ 1 to 9 ಫೋಟೋಸ್ ಟು ಕ್ರಿಯೇಟ್ ಎ ಬ್ಯೂಟಿಫುಲ್ ಕೊಲೇಜಸ್. ನೀವು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 1 ಫೋಟೋನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, 2 ಮಾಡ್ಕೊಳ್ಳಿ, ಅಪ್ ಟು 9 ಫೋಟೋಸ್ ತನಕ ಮಾಡ್ಕೋಬೋದು. ಮಾಡಿಕೊಂಡು ಕ್ಲಿಕ್ ಮಾಡಿದರೆ ರೈಟ್ ಮಾರ್ಕ್ನ ಈ ಥರ ಡಿಸ್ಪ್ಲೇ ಆಗುತ್ತೆ ಫೋಟೋ ಫ್ರೇಮು. ನೆಕ್ಸ್ಟು ಲೇಔಟಿಗೆ ಹೋಗ್ಬಿಟ್ಟು ನಿಮಗೆ ಯಾವ ಥರ ಕೊಲೇಜಸ್ದು ಶೇಪ್ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫೋಟೋಸ್ಗೆ ಸೆಟ್ ಆಗೋ ಥರ. ನೆಕ್ಸ್ಟು ಪರ್ಟಿಕ್ಯುಲರ್ ಫೋಟೋಸ್ಗೆ ಹೋಗ್ಬಿಟ್ಟು ನಿಮಗೆ ಎಷ್ಟು ಕ್ರಾಪ್ ಬೇಕೋ ಆ ಥರ ಕ್ರಾಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಿಲ್ಟರ್ಗೆ ಹೋಗ್ಬಿಟ್ಟು ಆ ಫೋಟೋ ಫ್ರೇಮ್ನು ಕಲರ್ ಬೇಕೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕೋ ಆ ಥರ, ಒರಿಜಿನಲ್ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಫಿಲ್ಟರಲ್ಲಿ. ನೆಕ್ಸ್ಟು ಟೆಕ್ಸ್ಟಿಗೆ ಹೋಗಿ ಇಲ್ಲಿ ನೀವು ಆ ಫ್ರೇಮಲ್ಲಿ ಯಾವ ಟೆಕ್ಸ್ಟ್ ಬೇಕೋ ಆ ಟೆಕ್ಸ್ಟ್ನ ಹಾಕ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ಇಲ್ಲಿ ಹ್ಯಾಪಿ ಬರ್ತ್ಡೇ ಸಿಸ್ಟರ್ ಅಂತೆಲ್ಲ ಹಾಕ್ತಾಯಿದ್ದೀನಿ. ನೀವು ಆ್ಯನಿವರ್ಸರಿ, ನೇಮಿಂಗ್ ಸೆರೆಮನಿ ಆ ಥರ ಸೆಲೆಕ್ಟ್ ಮಾಡಿಕೊಂಡು ಆ ಲೆಟರ್ದು ಕಲರ್ ಬೇಕಾದರೂ ಚೇಂಜ್ ಮಾಡ್ಬೋದು, ಫಾಂಟ್ ಬೇಕಿದ್ದರೂ ಚೇಂಜ್ ಮಾಡ್ಬೋದು. ಅಲ್ಲೇ ಆಪ್ಷನ್ಸ್ ಇದೆ ನೋಡಿ. ನಿಮ್ಮ ಫ್ರೇಮ್ಗೆ ಸೆಟ್ ಆಗೋ ಥರ ಕಲರು ಮತ್ತು ಫಾಂಟ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಟಿಕ್ಕರ್ಸಿಗೆ ಹೋಗ್ಬಿಟ್ಟು ಗ್ಯಾಲ್ರಿಗೆ ಹೋಗ್ಬಿಟ್ಟು ಅಲ್ಲಿ ಪ್ಲಸ್ ಐಕಾನ್ ಪಕ್ಕದಲ್ಲಿ ಒಂದು ಸಿಂಬಲ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಫೋಟೋ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಬ್ಯಾಕ್ಗ್ರೌಂಡು ಫುಲ್ಲು ಏನೂ ಬರೋಲ್ಲ, ಫೋಟೋಸ್ ಮಾತ್ರ ಬರುತ್ತೆ. ಈ ಥರ ಒಂದು ಫೋಟೋಸ್ನ ಸೆಲೆಕ್ಟ್ ಮಾಡಿ ಫ್ರೇಮ್ ಸೆಂಟ್ರಲ್ಲಿ ಹಾಕಿದರೆ ಸ್ವಲ್ಪ ಡಿಫ್ರೆಂಟಾಗಿ ಫೋಟೋಸ್ ಮೇಲ್ಗಡೆ ಫೋಟೋಸ್ ಡಿಫ್ರೆಂಟಾಗಿ ಕಾಣುತ್ತೆ ನೋಡಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಡೆಕೋರೇಟಿವ್ ಆಗಬೇಕು ಅಂದರೆ ಇನ್ನೂ ಸ್ಟಿಕ್ಕರ್ಸಿಗೆ ಹೋಗ್ಬಿಟ್ಟು ಆ ಫ್ರೇಮ್ ಸರೌಂಡಿಂಗ್ಸ್ ಡೆಕೋರೇಟ್ ಮಾಡೋಕ್ಕೆ ಒಂದು ಸ್ಟಿಕ್ಕರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಹಾಕಿ ನೋಡ್ಬೋದು. ಇದೆಲ್ಲ ತುಂಬ ಸ್ಟಿಕ್ಕರ್ಸ್ ಕಾಣ್ತಾ ಇದೆ. ನಾನು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸರೌಂಡಿಂಗ್ ಬೇಕೋ, ಒಂದು ಸೈಡ್ ಕಾರ್ನರ್ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಳಿ. ಆ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಮೂವ್ ಆಗುತ್ತೆ. ನಿಮಗೆ ಎಷ್ಟು ಝೂಮ್ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನೆಕ್ಸ್ಟು ಫ್ರೇಮ್ಗೆ ಹೋಗ್ಬಿಟ್ಟು ನೀವು ಮಾಡಿರೋ ಫೋಟೋಸ್ ಕೊಲೇಜ್ದು ಯಾವ ಥರ ಫ್ರೇಮ್ ಬೇಕು, ಟ್ರಯಾಂಗಲ್ಲೋ, ಸರ್ಕಲ್ಲೋ, ರೆಕ್ಟ್ಯಾಂಗಲ್ಲೋ, ಹಾರ್ಟೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸರೌಂಡಿಂಗ್ ಫ್ರೇಮಲ್ಲಿ ಎಷ್ಟು ಸ್ಪೇಸ್ ಬೇಕೋ ಅಷ್ಟನ್ನು ಝೂಮ್ ಮಾಡ್ಕೊಳ್ಳಿ. ನೋಡ್ಬೋದು, ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ಈ ಥರ ಡಿಸ್ಪ್ಲೇ ಆಗುತ್ತೆ. ಥ್ಯಾಂಕ್ ಯು.